ನಾಚ್ಕೊಂತಿರೋದು ಮಾನಿಗೆ ಮದುವೆ ಆಗ್ತೀಯಾ ಮದುವೆ ಎಣ್ಣೆ ಕರ್ಕೊಂಡ್ ಬಂದ್ರ ಇಲ್ಲಿಗೆ ನಮ್ಮನೆಗೆ ಮತ್ ಏನು ಕರ್ಕೊಂಡ್ ಬಂದ್ರು ಅದನ್ನಾರು ಹೇಳತ್ಲಾಗೆ ಅಲ್ಲಿ ನೋಡಲ್ಲ ಅಲ್ಲಿ ಸೊಲ್ಟಿ ಹೊಡಿತಾನೆ ಲಾಗ ಹೊಡಿತಾನೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಬ್ಯಾಗ್ ಇಟ್ಬಿಟ್ಟು ಸೀದಾ ಹೋಗ್ತಿದ್ದಾನೆ ಏನಕ್ಕೆ ಬಂದಿದೆ ಹೇಳು ಏನಕ್ಕೆ ಬಂದೆ ಹೇಳು ಮಾತಾಡು ಅದೇ ಕಚ್ಚಾ ಹಾಕಿ ಫೋಟೋ ಹಾಕಿದ್ದಲ್ಲ ಯಾರು ಹುಡುಗಿ ನೋಡಕ್ ಹೋಗೋದಲ್ಲ ಮತ್ತೆ ಅಲ್ಲ ಅದೇಂತದಂತ ಅದು ಏನಕ್ಕ ಒಳ್ಳೆ ಏನಕ್ಕ ಸುಮ್ಮನೆ ಮಾತಾಡ್ಸಲ್ಲ ಮಾತಾಡಲ್ವಾ ಒಳ್ಳೆ ನಾಚಿಕೆ ಆಯ್ತಲ್ಲ ಈಗ ನಾನಂತೂ ನಿನಗೆ ಹುಡುಗಿ ಕೊಡಲ್ಲ ನಮ್ಮ ಮನೆಯಲ್ಲಿ ಯಾರು ಹುಡುಗಿರಿಲ್ಲ ಗೊತ್ತಾಯ್ತಾ ನಿನಗೆ ಸೂಟ್ ಆಗೋರು ನಮ್ಮ ಫ್ಯಾಮಿಲಿಲೇ ಯಾರು ಇಲ್ಲ ನಿನಗಿಂತ ಚಿಕ್ಕವರು ಗೊತ್ತಾಯ್ತಾ ಮಾತಾಡು ಎಲ್ಲರೂ ಇವರೇ ನಿನಗೆ ಇಟ್ಕೊಂಡು ಹೊಡೆಯೋರೇ ಇರೋದು ನೀನು ಹೊಡಿತೀಯ ಅದಕ್ಕೆ ಅವ್ನು ಯಾರೋ ಅಲ್ಲಿ ಓಡಿಸ್ಕೊಂಬಂದಂತಲ್ಲ ಬಂದಂತಲ್ಲ ಅವತ್ತು ಯಾಕಿದ್ದಂತೆ ಹೇಳ್ತಜ್ಜಿ ಮೊರೆ ಎದುರ್ಕೊಂಡಲ್ಲ ಅಡುಗೆ ಮನೇಲಿ ಕೂತಿದ್ದ ಸಿಲಿಂಡರ್ ಹತ್ರ ಅಂತ ಎಷ್ಟನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಪಾಸ್ ಥರ್ಡ್ ಪಾಸ್ ಆಗಿ ಫೋರ್ತಾ ಏನು ಮಾತಾಡಲ್ವಾ ಮಾನ್ಯಂಗೆ ಬೈದು ಬರಕ್ಕೆ ಹೋಗಿದ್ದಂತ ಈಗ ಅಮ್ಮ ಬರ್ತೀನಮ್ಮ ನಾನು ಚಾಕ್ಲೇಟ್ ಹಾಕಿ ತಿಂದಿದ್ಯಾ ಅಂತ ಕೂಗಿ ಕರ್ದು ಬೈದು ಬರೋದು ಬೇಕಿತ್ತ ನಿನಗೆ ಹಾಂ ನೀನು ಬರ್ತೀಯ ಅಂತ ಗೊತ್ತಾಗೆ ನೆನ್ನೆ ಸಂತೆಯಲ್ಲಿ ಸಿಕ್ಕಿದ್ದಂತಲ್ಲ ಮಾಮ ಹಂಗೆ ಅಂದರು ನಾಳೆ ಬರ್ತಾನಂದು ಮೌರ್ಯ ಅಂತ ಬಾಯ್ 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 ಹೇ ಗಾಯ್ಸ್, ಇವಾಗ ಮಾಮ ಬಂದಿದ್ರಲ್ವಾ, ಉಪ್ಪಿನಕಾಯಿ ತೊಗೊಂಬಂದಿದ್ರು. ನಾನು ಇಷ್ಟೊತ್ತವರೆಗೂ ಬಂದಿರಲಿಲ್ಲ ಅಡುಗೆ ಮನೆಗೆ. ಇವಾಗ ಬಂದೆ, ಉಪ್ಪಿನಕಾಯಿ ಬಾಕ್ಸ್ ಕಾಣ್ತು. ನನಗೆ ತುಂಬಾ ಇಷ್ಟ ಯಾವುದೇ ಉಪ್ಪಿನಕಾಯಿ ಮಾಡಿದ್ರು. ಉಪ್ಪಿನಕಾಯಿ ತಂದಿದ್ದಾರಲ್ಲ ಅಂತ ಹೇಳಿಬಿಟ್ಟು ತಂದಿದ ತಕ್ಷಣ ತಗೊಂಡು ತಿಂತಾನೆ ಇದ್ದೆ. ಅಮ್ಮ ಜಾಸ್ತಿ ಉಪ್ಪಿನಕಾಯಿ ತಿನ್ನಬೇಡ ಅಂತ ಹೇಳ್ತಾಯಿದ್ರು, ಆದರೂ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ತಗೊಂಡು ತಿಂತಿದ್ದೆ. ಹಾಗೆ ಇಲ್ಲಿ ಫಿಶ್ಶಿಂದು ಎಗ್ ಇರುತ್ತಲ್ವ, ಅದ್ರದ್ದು ಫ್ರೈ ಮತ್ತು ಫಿಶ್ ಸಾಂಬಾರನ್ನ ತೊಗೊಂಡು ಬಂದಿದ್ರು ಮಾಮ. ಅದನ್ನೆಲ್ಲ ಅಮ್ಮ ಒಂದು ಪಾತ್ರೆಗೆ ಹಾಕಿಟ್ಟಿದ್ದಾರೆ. ನನಗೆ ಜಾಸ್ತಿ ಉಪ್ಪಿನಕಾಯಿ ತಿನ್ನಬೇಡ ಅಂತ ಹೇಳ್ತಾಯಿದ್ರು, ಆದರೂ ನಾನು ತಿಂತಾನೇ ಇದ್ದೀನಿ ಇನ್ನೂ ಉಪ್ಪಿನಕಾಯಿ. ನನಗೆ ಎಷ್ಟು ತಿಂದರೂ ಉಪ್ಪಿನಕಾಯಿ ಸಾಕಾಗದೆ ಇಲ್ಲ, ಸುಮ್ಮನೆ ತಿಂತಾನೇ ಇರ್ತೀನಿ ಬಾಕ್ಸ್ ಇಟ್ಕೊಂಡು. ಹಾಗೆ ನಮ್ಮ ಮನೆ ಹತ್ರ ಇಲ್ಲಿ ಹಸು ಕರು ಹಾಕಿತ್ತು, ಅದರದ್ದು ಗೀಬಲ್ ಕೊಟ್ಟಿದ್ರು. ಅಮ್ಮ ಅದನ್ನೆಲ್ಲ ಪಾತ್ರೆಗೆ ಹಾಕಿ ಇಡ್ತಾ ಇದ್ದಾರೆ. ಇವಾಗ ಫುಲ್ಲು ಲೇಟ್ ಆಗಿದೆಯಲ್ಲ, ಇವಾಗ ಗಿಣ್ಣ ಮಾಡೋಕ್ಕಾಗಲ್ಲ, ನಾಳೆ ಮಾಡೋಣ ಅಂತ ಹೇಳಿಬಿಟ್ಟು ಫ್ರಿಜ್ಜಲ್ಲಿ ಇಡೋದಕ್ಕೆ ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಇಡ್ತಾ ಇದ್ದಾರೆ. ಹಾಗೆ ಅಷ್ಟೊತ್ತಿಗೆ ನನಗೆ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿಬಿಟ್ಟು ಇಲ್ಲಿ ಫಿಶ್ ಸಾಂಬಾರು ಹಾಕ್ಕೊಡ್ತಾ ಇದ್ದಾರೆ. ಕಾಲ್ದೋಳು ಆಗಬಾರ್ದು ಅಂತ ಮೆಣಸಿನ್ಕಾಯಿ ಹಾಕ್ಕೊಟ್ಟಿದ್ರು, ಅದು ಹಂಗೇ ಇತ್ತು. ಫಿಶ್ ಸಾಂಬಾರು ಜೊತೆಗೆ ಮುದ್ದೆ ಮಾಡಿದರು. ಅಮ್ಮ ಹೇಳ್ತಾ ಇದ್ರು ಅಲ್ವಾ, ರಾಗಿ ಹಿಟ್ಟು ಖಾಲಿ ಆಗಿದೆ ಮುದ್ದೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಪಪ್ಪ ಹೋಗ್ಬಿಟ್ಟು ರಾಗಿ ಹಿಟ್ಟು ಮಾಡಿಸ್ಕೊಂಡು ಬಂದರು. ಫಿಶ್ ಸಾಂಬಾರು ಜೊತೆಗೆ ಮುದ್ದೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹೋಗಿ ರಾಗಿ ಹಿಟ್ಟು ಮಾಡಿಸ್ಕೊಂಡು ಬಂದರು. ಹಾಗೆ ಇದು ನೆಕ್ಸ್ಟ್ ಡೇ ಅಂದರೆ ಅಮ್ಮ ಅಪ್ಪ ಎಲ್ಲರೂ ಓಟ್ ಹಾಕ್ಬಿಟ್ಟು ಬಂದರು. ಹಾಗೆ ನಾವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ವಿ. ಓಟ್ ಹಾಕ್ಬಿಟ್ಟು ಶಿವಮೊಗ್ಗಕ್ಕೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ ಶಿವಮೊಗ್ಗಕ್ಕೆ ಎಲ್ಲರೂ. ತಿಂಡಿನೂ ಎಲ್ಲ ಅಲ್ಲೇ ಶಿವಮೊಗ್ಗದಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ತಿಂಡಿ ಏನೂ ಮಾಡಲಿಲ್ಲ, ಹಾಗೆಯೇ ಹೋಗ್ತಾ ಇದ್ದೀವಿ. ಅಲ್ಲೇ ಹೋಗ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ಬೇಗನೆ ಹೋಗ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋದು ಇತ್ತು, ಅಲ್ಲೇ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡ್ಬಿಟ್ಟು ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಹೋಗ್ತಾ ಇದ್ದೀವಿ.
ಇವಾಗ ಹೋಟೆಲಿಗೆ ಬಂದಿದ್ದೀವಿ. ಬಂದಾಗ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ, ಆಮೇಲೆ ಏನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ತುಂಬ ಹೊಟ್ಟೆ ಹಸಿತಾ ಇತ್ತು, ಸ್ವಲ್ಪ ಲೇಟೇ ಆಗಿತ್ತು ತಿಂಡಿ ತಿನ್ನೋದು. ಅದಕ್ಕೆ ಆಮೇಲೆ ಏನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಹಾಗೆ ತಿಂಡಿ ತಿಂದ್ಕೊಂಡ್ವಿ. ನಾನು, ಪಪ್ಪ, ಅಮ್ಮ, ಅಕ್ಕ ಎಲ್ಲ ಕೂತಿದ್ದೀವಿ ಇಲ್ಲಿ. ನಾನು, ಅಕ್ಕ ಮಸಾಲೆ ದೋಸೆ ತೊಗೊಂಡು ತಿಂದ್ವಿ. ಹಾಗೆ ಪಪ್ಪ, ಅಮ್ಮ ಇಡ್ಲಿ ಮತ್ತು ಸೆಟ್ ದೋಸೆ ತೊಗೊಂಡ್ರು. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸಿಟಿ ಸೆಂಟರಿಗೆ ಹೋದ್ವಿ, ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು. ಹಾಗೆ ಸ್ಪಾರ್ಗೆ ಹೋಗ್ಬಿಟ್ಟು ಏನಾದ್ರು ನೋಡೋಣ ತಗೊಳೋಣ ಅಂತ ಹೇಳಿಬಿಟ್ಟು ಹೋದ್ವಿ. ನಾನು ನಮ್ಮ ಅಕ್ಕ ಏನಾದ್ರು ತಿನ್ನೋದಕ್ಕೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಹೋಗ್ತಾ ಇದ್ವಿ. ಅಮ್ಮ ಇಲ್ಲಿ ತಡೀರಿ ಸ್ವಲ್ಪ ಡ್ರೆಸ್ ನೋಡೋಣ, ಹೊಸ ಹೊಸ ಕಲೆಕ್ಷನ್ ಬಂದಿರುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಕರ್ಕೊಂಡು ಬಂದರು. ಅದಕ್ಕೆ ಬಂದು ನೋಡ್ತಾ ಇದ್ವಿ ಇಲ್ಲಿ ಡ್ರೆಸ್ಸಸ್ ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು. ಹೊಸದು ಯಾವ್ದಾದ್ರು ಡ್ರೆಸ್ ಬಂದಿದೆಯಾ ಹೊಸ ಥರದ್ದು ಅಂತ ಹೇಳಿಬಿಟ್ಟು ಎಲ್ಲ ನೋಡ್ತಾ ಇದ್ವಿ. ಈ ಮಾಲ್ಗಳಲ್ಲಿ ಏನಂತ ಅಂದರೆ ಒಂದೇ ಸೆಟ್ ಡ್ರೆಸ್ಸನ್ನು ಬೇರೆ ಬೇರೆ ಮಾಡಿಬಿಟ್ಟು ಬೇರೆ ಬೇರೆ ಬಿಲ್ ಮಾಡಿಬಿಟ್ಟು ಇಟ್ಟಿರ್ತಾರೆ. ಯಾವುದೇ ಡ್ರೆಸ್ ನೋಡಿದ್ರೂ ಅದೇ ಥರನೇ ಇತ್ತು, ಸೆಟ್ಟು ಅದು ಮೇಲೆ ಕೆಳಗಡೆನೇ ಇರುತ್ತದು, ಆದರೆ ಬೇರೆ ಬೇರೆ ಬಿಲ್ ಹಾಕಿರ್ತಾರೆ. ಬರೀ ಎಲ್ಲಿ ನೋಡಿದ್ರೂ ಅದೇ ಥರನೇ ಇತ್ತು. ಸುಮಾರು ನೋಡಿಬಿಟ್ಟು ಅಮ್ಮ ಅದೇ ಹೇಳ್ತಾಯಿದ್ರು, ಎಲ್ಲ ಕಡೆನೂ ಇದೇ ಥರನೇ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಹಾಗೆ ಸಿಟಿ ಸೆಂಟರಲ್ಲಿ ಎಲ್ಲದೂ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಲಸ್ಸಿ ಕಾರ್ನರಿಗೆ ಹೋದ್ವಿ, ಏನಾದ್ರು ತಿನ್ನೋಣ ಅಂತ ಹೇಳಿಬಿಟ್ಟು. ಇಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಈ ಕಡೆ ಕುವೆಂಪು ಅವ್ರದ್ದು ಹಾಗೆ ಅಬ್ದುಲ್ ಕಲಾಂ ಅವ್ರದ್ದು ಇದೆಲ್ಲದೂ ಫೋಟೋ ಹಾಕಿಬಿಟ್ಟಿದ್ರು. ಆ ಕಡೆ ಸೈಡು ಗೋವಾ, ಕೊಡಚಾದ್ರಿ ಹಾಗೆ ಸ್ವಲ್ಪ ಟ್ರಿಪ್ ಪ್ಲೇಸಸ್ಸಿಂದು ಫೋಟೋಸ್ ಎಲ್ಲ ಹಾಕಿ ಇಟ್ಟಿದ್ರು. ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಅಮ್ಮ ಇಲ್ಲಿ ಮೆನು ನೋಡ್ತಿದ್ದಾರೆ ಏನು ತಗೊಳ್ಳೋಣ ಅಂತ ಹೇಳಿಬಿಟ್ಟು. ಎಲ್ಲ ನೋಡಾದ್ಮೇಲೆ ಪನ್ನೀರ್ ಚೀಸ್ ಪಿಜ್ಜಾನ ತಗೊಂಡ್ವಿ. ಚೆನ್ನಾಗಿತ್ತು. ತುಂಬ ದಿನದಿಂದ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ವಿ, ಇವತ್ತು ಬಂದಿದ್ದೀವಿ. ಹಾಗೆ ಮಶ್ರೂಮ್ ಮೋಮೋಸ್ನ ತಗೊಂಡ್ವಿ. ಅದ್ರ ಜೊತೆಗೆ ಅಮ್ಮ ಫಲೂಡಾ ತಗೊಂಡ್ರು. ಇದು ಯಾವುದೋ ಫಲೂಡಾ ಅಂತ ಹೇಳಿದ್ರು ಅಮ್ಮ. ಆರ್ಡರ್ ಮಾಡಬೇಕಾದ್ರೆ ಕೇಳಿಸ್ಕೊಂಡೆ, ಇವಾಗ ಮರ್ತೋಯ್ತು ನನಗೆ. ಹಾಗೆ ಇದು ಪಿಸ್ತಾದು ಒಂದು ಐಸ್ ಕ್ರೀಮ್ ತೊಗೊಂಡ್ವಿ ನಾನು ಮತ್ತು ಅಕ್ಕ. ಅದೆಲ್ಲ ತಿಂದ್ಕೊಂಡ್ಬಿಟ್ಟು ಮನೆಗೆ ಹೋಗ್ತಾ ಇದ್ವಿ. ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಮೇನ್ ಮಾರ್ನಿಂಗ್ ಬೇಕಾಗಿರೋದು ಇದೆ ಫ್ರೆಂಡ್ಸ್. ನಮಗೆ ಅಡುಗೆ ಮಾಡೋಕ್ಕೆ ಇದಕ್ಕೆ ಏನು ಮನೆಗೆ ತಗೊಂಡ್ಲಿಲ್ಲ ಅಂದರೂ ಅಷ್ಟೇ ಮಾರ್ನಿಂಗ್ ಇದು ಒಂದಿದ್ರೆ ಸಾಕು. ಇದೊಂದು ಲೇಸ್ ಒಂದು ಪ್ಯಾಕೆಟ್ ಹಾಗೆ ಖಾಲಿ ಆಯಿತು. ಇದು 2ನೇ ಪ್ಯಾಕೆಟು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಇದು ಓಪನ್ ಆಗುತ್ತೆ. ನಾವು ಚಾಕ್ಲೇಟ್ ಏನೇನು ತೊಗೊಂಡು ಬಂದಿದ್ವಿ ಸಿಟಿ ಸೆಂಟರಿಂದ ಅದೆಲ್ಲದನ್ನು ತೆಗೆದ್ಬಿಟ್ಟು ಅಮ್ಮ ಬಾಕ್ಸಿಗೆಲ್ಲ ನೀಟಾಗಿ ಹಾಕಿಟ್ರು. ಅದೆಲ್ಲ ಬಾಕ್ಸಿಗೆ ಹಾಕಾದ್ಮೇಲೆ ಮಾಮ ಬಂದಿದ್ರಲ್ವ ನೆನ್ನೆ, ಇದೇನು ಅಲಸಂದೆ ಕಾಳನ್ನು ತಗೊಂಡು ಬಂದಿದ್ರು. ಅಮ್ಮ ಅದನ್ನೆಲ್ಲ ಬಿಡಿಸಿ ಇಡ್ತಾ ಇದ್ದಾರೆ. ಅದು ಮತ್ತು ಸೊಪ್ಪು ಹಾಕಿಬಿಟ್ಟು ಸಾರು ಮಾಡೋಣ ಅಂತ ಹೇಳಿಬಿಟ್ಟು, ನಾಳೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇವತ್ತೆಲ್ಲ ಸುಲಿದ್ಬಿಟ್ಟು ಇಡ್ತಾ ಇದ್ದಾರೆ. ನಾಳೆ ಮಾಡೋಣ ಅಂತ ಹೇಳಿಬಿಟ್ಟು ಅಮ್ಮ ಇಲ್ಲಿ. ಹಾಗೆ ನಾನು ಆಮ್ಲೆಟ್ ಹಾಕೋಣ ಅಂತ ಬಂದೆ ಇಲ್ಲಿ. ಅಮ್ಮ ಊಟ ಮಾಡಿರಿ ಅಂತ ಹೇಳಿದ್ರು. ನಾನು ಮತ್ತು ಅಕ್ಕ ಊಟ ಬೇಡ, ನಮಗೆ ಅಲ್ಲಿ ತಿಂದಿದ್ದೆ ಹೊಟ್ಟೆ ತುಂಬ್ದಂಗೆ ಆಗಿದೆ ಅಂತ ಹೇಳಿಬಿಟ್ಟು ಆಮ್ಲೆಟ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು. ಹಾಗೆ ಪಪ್ಪ ಅಮ್ಮಂಗೆ ಆಮೇಲೆ ಆಮ್ಲೆಟ್ ಹಾಕೋಣ ಅಂತ ಹೇಳಿಬಿಟ್ಟು ಇಲ್ಲಿ ಆನಿಯನ್ ಮತ್ತು ಮೆಣಸಿನ್ಕಾಯಿನ ಇಟ್ಟಿದ್ದೀನಿ. ಇಲ್ಲಿ ಪ್ಯಾನ್ ಕಾಯೋದಕ್ಕೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೆ. ಚಾಪರಲ್ಲೇ ಹಾಕ್ಕೊಂಡು ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ. ಚಾಪರಲ್ಲಿ ಮಾಡಿದ್ರೆ ತುಂಬ ಫ್ಲಫಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅಕ್ಕಂಗೆ ಆಮ್ಲೆಟ್ ಹಾಕ್ಕೊಟ್ಟೆ. ಇವಾಗ ನಾನು ಆಮ್ಲೆಟ್ ಹಾಕ್ತಾ ಇದ್ದೀನಿ. ಹಾಗೆ ಪಪ್ಪ ಅಮ್ಮಂಗೆ ಅಂತ ಹೇಳಿಬಿಟ್ಟಿಲ್ಲಿ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹೆಚ್ಚಿ ಇಟ್ಟಿದ್ದೀನಿ. ಹಾಗೆ ಅಕ್ಕ ಮತ್ತು ನಾನು ಆಮ್ಲೆಟ್ ತಿಂತ ಕೂತಿದ್ವಿ. ಅಮ್ಮ ಇಲ್ಲಿ ಇದು ಬಿಡಿಸ್ತಾ ಇದ್ದಾರೆ ಅಲಸಂದೆ ಕಾಳನ್ನು. ಆಮೇಲೆ ಊಟ ಮಾಡ್ತೀವಿ ಸ್ವಲ್ಪ ಲೇಟಾಗಿ. ಪಪ್ಪ ಸ್ವಲ್ಪ ವಾಕ್ ಹೋಗಿದ್ರು. ಪಪ್ಪ ಬಂದಮೇಲೆ ಊಟ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಮ್ಮ ಅಲಸಂದೆ ಕಾಳು ಬಿಡಿಸ್ತಾ ಇದ್ರು. ಇನ್ನು ಇಲ್ಲಿ ಪಪ್ಪ ಅಮ್ಮಂಗೆ ಅಂತ ಹೇಳಿಬಿಟ್ಟು ಆಮ್ಲೆಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಹಾಗೆ ಸಾಂಬಾರು ಮತ್ತು ರೈಸು ಸ್ಟವ್ ಆಫ್ ಮಾಡಿ ಇಟ್ಟಿದ್ದೀನಿ, ಆಮೇಲೆ ಹಾಕ್ಕೊಡೋಣ ಅಂತ ಹೇಳಿಬಿಟ್ಟು. ಇವಾಗ ಕಾಳೆಲ್ಲ ಸುಲಿದಾಯಿತು. ಹಾಗೆ ಪಪ್ಪ ಅಮ್ಮಂಗೂ ಆಮ್ಲೆಟ್ ಹಾಕ್ಕೊಟ್ಟೆ. ಆಮೇಲೆ ನಾನು
ಪಪ್ಪ ಅಮ್ಮನೂ ಊಟ ಎಲ್ಲ ಮಾಡಿಕೊಂಡ್ರು. ಹೀಗಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡು ನೋಡಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ವ್ಲಾಗ್ ಅಂತ ಹೇಳಿಬಿಟ್ಟು. ಅಮ್ಮ ಹೇಳ್ತಾ ಇರ್ತಾರಲ್ವ ಕಮೆಂಟ್ ಮಾಡಿ ಅಂತ. ಯಾವಾಗಲೂ ಕಮೆಂಟ್ ಮಾಡಿದರೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಗೊತ್ತಾಗುತ್ತೆ ನನಗೆ ಮತ್ತು ಅಮ್ಮಂಗೆ. ಅದಕ್ಕೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.